ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿಂದ ಟ್ರೈನಿಂಗ್ ತಗೊಂಡು ಬಂದು ಇಲ್ಲಿ ಈ ಒಂದು ಕೆಲಸವನ್ನು ಮಾಡಿರುವಂಥದ್ದು. ನೀಟಾಗಿ ನೋಡ್ತಾ ಇರ್ಬೋದು ನೀವು, ನೀಟಾಗಿ ಸೆಟ್ ಮಾಡಿದ್ದಾರೆ. ಎಲ್ಲ ಫೈಲ್ಗಳು ಈ ರೀತಿ ಇತ್ತು. 3 ರಿಂದ 5 ನಿಮಿಷದ ಒಳಗೆ ಬಂದವ ರೆಕಾರ್ಡ್ ತಗೊಂಡು ಹೊರಗೆ ಹೋಗಬೇಕು ಅನ್ನೋ ಉದ್ದೇಶ. ಅವನು PAಗೆ ಅವನು ಹೊಸವ ಬಂದರೂ ಕೂಡ ಅವನ ನಂಬರ್ ಪ್ರಕಾರಲ್ಲಿ ಇದೆ, ಆ ನಂಬರಲ್ಲಿ ಯಾವ ನಂಬರಲ್ಲಿ ಇದೆ ಅಂತ ಚೀಟಿ ಬರೆದ ತಕ್ಷಣ ಅವನು ತಗೊಂಡೋಗಿ ಅಲ್ಲಿ ತೋರಿಸುವಂಥ ಕೆಲಸ ಆಗ್ತದೆ. ಪಂಚಾಯತ್ನಲ್ಲಿ ಅಳವಡಿಸಿಕೊಳ್ಬಹುದು ಅಂತ ಹೇಳಿದ್ದಕ್ಕೆ ನಾವು ಇದನ್ನು ಯಾಕೆ ಅಂತ ಹೇಳಿದರೆ ನಮಗೆ ISO ತರಬೇತಿ ಅಬ್ದುಲ್ ನಜೀರ್ ಸಂಸ್ಥೆಯಲ್ಲಿ ಆಗಿತ್ತು, PLC ಆಯ್ಕೆಯಾಗಿತ್ತು. ಅದಕ್ಕಾಗಿ ವಿಶೇಷವಾಗಿ ಒಂದು 7 ಲಕ್ಷದ ಅನುದಾನ ಕೂಡ ನಮ್ಮ ಪಂಚಾಯತ್ಗೆ, ಸುಳ್ಯ ತಾಲೂಕಿನ ಏಕೈಕ ಪಂಚಾಯತ್ ನಮ್ಮದು ಕೂಡ. ಬೇರೆ ತಾಲೂಕಲ್ಲೂ ಸಹ ನಾನು ವರ್ಕ್ ಮಾಡಿದ್ದೀನಿ, ಆದರೂ ಸಹ ನಾನು ಡಿಸ್ಟಿಕ್ನಲ್ಲೇ ಪ್ರಥಮ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಕೇವಲ 3 ನಿಮಿಷದಲ್ಲಿ ಒಬ್ಬ ವ್ಯಕ್ತಿಗೆ ಅವರಿಗೆ ಬೇಕಾದ ದಾಖಲೆಗಳು ಸಿಗ್ತದೆ ಅಂತ ಹೇಳಿದರೆ ಇದು ಖಂಡಿತವಾಗಿ ಇಡೀ ರಾಜ್ಯ ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಮಾಡ್ತಾ ಬಂದಿದೆ. ಗಾಲಿಗ್ರಾಮ ಪುರಸ್ಕೃತ ಅರಂತೋಡು ಗ್ರಾಮ ಪಂಚಾಯತ್ ವತಿಯಿಂದ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ರೆಕಾರ್ಡ್ ರೂಮ್ಗಳ ಉದ್ಘಾಟನೆ ಹಾಗೂ ಗ್ರಾಮ ಪಂಚಾಯತ್ ಕಲಿಕಾ ಕೇಂದ್ರ ಹಾಗೂ ಜಲ್ ಅರ್ಪಣ್ ದಿವಸ್ ಆಚರಣೆ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸುಳ್ಯ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಈ ಒಂದು ರೆಕಾರ್ಡ್ ರೂಮ್ಗಳ ಒಂದು ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂತಹದ್ದು. ಸುಳ್ಯ ತಾಲೂಕಿನಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ಮಾದರಿಯಾಗಿರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಇವತ್ತು ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಹೈಲೈಟ್ಸ್ಗಳನ್ನು ನಾನು ನಿಮಗೆ ತಿಳಿಸಬೇಕು. ಜೊತೆಗೆ ಈ ಒಂದು ಅರಂತೋಡು ಗ್ರಾಮ ಪಂಚಾಯತ್ ವತಿಯಿಂದ ರೆಕಾರ್ಡ್ ರೂಮ್, ಸುಸಜ್ಜಿತ ಅಭಿಲೇಖಾಲಯ ಕೊಠಡಿ ಯಾವ ರೀತಿ ಇರುತ್ತೆ, ಜೊತೆಗೆ ಈ ಒಂದು ರೆಕಾರ್ಡ್ ರೂಮ್ ಆಗೋದಕ್ಕೆ ಎಷ್ಟು ಶ್ರಮ ಇತ್ತು, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎಲ್ಲವನ್ನ ಕೂಡ ಇಲ್ಲಿಯ PDO ಜೊತೆಗೆ ಅಧ್ಯಕ್ಷರ ಜೊತೆಗೆ ಎಲ್ಲರೊಂದಿಗೆ ಕೂಡ ಮಾತಾಡಿ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ. ನಾನು ಆವಾಗಲೇ ಹೇಳಿದೆ, ಜಿಲ್ಲೆಯಲ್ಲೇ ಈ ಒಂದು ರೆಕಾರ್ಡ್ ರೂಮ್ ಮೊದಲ ಪ್ರಯತ್ನ ಅಂತ. ಬೇರೆ ಎಲ್ಲಿಯೂ ಕೂಡ ಈ ರೀತಿಯ ರೆಕಾರ್ಡ್ ರೂಮ್ ಯಾವುದೇ ಗ್ರಾಮ ಪಂಚಾಯತ್ಗಳಲ್ಲಿ ಇಲ್ಲ ಅನ್ನುವಂತಹ ಮಾತನ್ನು ಇಲ್ಲಿಗೆ ಬಂದಂತಹ ಅಧಿಕಾರಿಗಳು ಹೇಳಿರುವಂಥದ್ದು. ಸೊ ಹಾಗಾಗಿ ಇದು ಈ ಒಂದು ಅರಂತೋಡು ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಮಾದರಿಯಾಗಿರುವಂತಹ ಕೆಲಸವನ್ನು ಮಾಡಿದೆ. ಇಲ್ಲಿಯ PDO ಜೊತೆಗೆ ಅಧ್ಯಕ್ಷರು ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿಂದ ಟ್ರೈನಿಂಗ್ ತಗೊಂಡು ಬಂದು ಇಲ್ಲಿ ಈ ಒಂದು ಕೆಲಸವನ್ನು ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ನಾವು ಎಷ್ಟು ನೀಟಾಗಿ 3 ತಿಂಗಳ ಪ್ರಯತ್ನದಿಂದ ಯಾವಾಗ ಗ್ರಾಮ ಪಂಚಾಯತ್ ಕ್ರಿಯೇಟ್ ಆಯಿತು ಅಲ್ಲಿಂದ ಈ ವರ್ಷ ತನಕ ಇರುವಂತಹ ಎಲ್ಲ ಫೈಲ್ಗಳನ್ನು ನೀಟಾಗಿ ನೋಡ್ತಾ ಇರ್ಬೋದು ನೀವು, ನೀಟಾಗಿ ಸೆಟ್ ಮಾಡಿದ್ದಾರೆ. ಬಂದಂತಹ ಜನಗಳು ಒಳಗಡೆ ಬಂದು ಆರಾಮ್ಸಿಯಾಗಿ ಅವರಿಗೆ ಬೇಕಾದಂತಹ ಫೈಲ್ಗಳನ್ನು ನೀಟಾಗಿ ತಗೊಂಡು ಹೋಗ್ಬೋದು. ಜೊತೆಗೆ 3 ನಿಮಿಷದಲ್ಲಿ ತಮ್ಮ ಕೆಲಸಗಳನ್ನು ಮಾಡ್ಕೊಳ್ಬೋದು. ಯಾಕೆಂತ ಹೇಳಿದರೆ ನಾವು ಒಂದು ಕ್ಲಿಪ್ಪನ್ನು ಹಾಕ್ತೀವಿ ನೋಡಿ, ಈ ರೀತಿ ಇತ್ತು ಈ ಒಂದು ಗ್ರಾಮ ಪಂಚಾಯತ್ಲಿ ಮುಂಚೆ ಎಲ್ಲ ಫೈಲ್ಗಳು ಈ ರೀತಿ ಇತ್ತು. ಬಟ್ ಇವಾಗ ಸಂಪೂರ್ಣವಾಗಿ ನೋಡಿ ನೀಟಾಗಿ ಬಾಕ್ಸ್ ಟೈಪಲ್ಲಿ ಅರಂತೋಡು ಜೊತೆಗೆ ತೊಡಿಕನ ಭಾಗದ ಎಲ್ಲ ಫೈಲ್ಗಳನ್ನು ನೀಟಾಗಿ ಸೆಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಜವಾಗ್ಲೂ ಇದೊಂದು ಉತ್ತಮ ಕಾರ್ಯ ಅಂತಲೇ ಹೇಳ್ಬೋದು. ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಮಾದರಿ ಕಾರ್ಯ. ಬೇರೆ ಗ್ರಾಮ ಪಂಚಾಯತ್ಗಳು ಬಂದು ಇಲ್ಲಿ ನೋಡ್ಕೊಂಡು ಹೋದರೆ ನಿಮಗೆ ಕೂಡ ಈ ಒಂದು ಉಪಯುಕ್ತವಾಗುತ್ತೆ ಈ ಒಂದು ಕಾರ್ಯ ಅನ್ನುವಂತಹ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸುಳ್ಯ ತಾಲೂಕಿನ ಅರಂತೋಡು ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತಿನ ರೆಕಾರ್ಡ್ ರೂಮ್, ಅಭಿಲೇಖಾಲಯ ಅಂತ ಏನು ಹೇಳ್ತೇವೆ, ಅದರ ಒಳಗಡೆ ನಾವೆಲ್ಲ ನಿಂತಿದ್ದೇವೆ. ಅರಂತೋಡು ಗ್ರಾಮ ಪಂಚಾಯತ್ ಕಳೆದ ಕೆಲವು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅರಂತೋಡು ಗ್ರಾಮ ಪಂಚಾಯತನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಗೆ ಆಯ್ಕೆ ಮಾಡಿದೆ. ರಾಜ್ಯದ 10 ಗ್ರಾಮ ಪಂಚಾಯತಿಗಳಲ್ಲಿ ಆಯ್ಕೆ ಮಾಡಿದ್ದರಲ್ಲಿ ಅರಂತೋಡು ಗ್ರಾಮ ಪಂಚಾಯತ್ ಕೂಡ ಒಂದು. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಈ ಅಭಿಲೇಖಾಲಯ ರೆಕಾರ್ಡ್ ರೂಮನ್ನು ನಾವು ಅಪ್ಗ್ರೇಡ್ ಮಾಡಿದ್ದೇವೆ. ಅಂದರೆ ಸಾಮಾನ್ಯ ರೆಕಾರ್ಡ್ ರೂಮಿಗೆ ಹೋದ ಕೂಡಲೇ ಬಟ್ಟೆಯಲ್ಲಿ ಕಟ್ಟಿದ ರೆಕಾರ್ಡ್ ರೂಮ್ಗಳು ನಮ್ಮ ಕೆಲವು ಹೆಚ್ಚಿನ ಕಚೇರಿಗಳಲ್ಲೆಲ್ಲ ನೋಡಲಿಕ್ಕೆ ಸಿಗ್ತದೆ. ಆದರೆ ನಮಗೆ ನಮ್ಮ ಉದ್ದೇಶ ಮುಖ್ಯವಾಗಿರುವಂಥದ್ದು 3 ರಿಂದ 5 ನಿಮಿಷದ ಒಳಗೆ ಬಂದವ ರೆಕಾರ್ಡ್ ತಗೊಂಡು ಹೊರಗೆ ಹೋಗಬೇಕು ಅನ್ನೋ ಉದ್ದೇಶ. ಯಾವ ರೆಕಾರ್ಡು ಯಾವ ದಾಖಲೆ ಬೇಕು ಎನ್ನುವುದನ್ನು ಹೊರಗೆ ಅದರ ರಿಜಿಸ್ಟ್ರಲ್ಲಿ ನೋಡಿ ದಾಖಲಿಸಿಕೊಂಡು ಚೀಟಿ ತಗೊಂಡು ಒಳಗೆ ಬಂದವ ಇಲ್ಲಿ 3 ರಿಂದ 5 ನಿಮಿಷದ ಒಳಗೆ ಆ ರೆಕಾರ್ಡನ್ನು ತಗೊಂಡು ಹೊರಗೆ ಹೋಗಬೇಕು. ಇಷ್ಟು
ಕನಿಷ್ಠ ಅವಧಿಯಲ್ಲಿ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ರೆಕಾರ್ಡ್ ರೂಮನ್ನೆಲ್ಲ ವಿಷಯವಾರು ವಿಂಗಡಣೆಯನ್ನು ಮಾಡಿ ಮತ್ತು ಕಡತವಾರು ವಿಂಗಡಣೆಯನ್ನು ಮಾಡಿ ಕಡತಗಳನ್ನು ಒಂದೊಂದು ಪೆಟ್ಟಿಗೆಗಳನ್ನು ತಂದು ನಾವು ಪೆಟ್ಟಿಗೆಗಳಲ್ಲಿ ಒಂದೊಂದು ಪೆಟ್ಟಿಗೆಯಲ್ಲಿ 10ರಿಂದ 20, 30 ಈ ಥರ ದಾಖಲೆಗಳು ನಿಲ್ತದೆ, ಅದನ್ನು ನೋಂದಣಿ ಮಾಡಿದ್ದೇವೆ. ಒಂದೊಂದು ಪೆಟ್ಟಿಗೆಗೆ ಒಂದೊಂದು ನಂಬರ್ ಇದೆ, ನಂಬರನ್ನು ನಾವು ಈ ರಿಜಿಸ್ಟರ್ನಲ್ಲಿ ಇಲ್ಲಿ ದಾಖಲಿಸಿಕೊಂಡಿದ್ದೇವೆ. ಸೊ ಯಾವ ದಾಖಲೆ ಬೇಕು ಅಂತ ಯಾರಾದರೂ ಸಾರ್ವಜನಿಕರು ಒಂದು ಅರ್ಜಿ ಕೊಟ್ಟ ಕೂಡ್ರೆ ನಾವು ರೆಕಾರ್ಡ್ ರೂಮಿಗೆ ಬರುವುದಿಲ್ಲ, ಕಚೇರಿಯಲ್ಲಿ ಕುಳಿತು ಫಸ್ಟ್ ಅದು ಯಾವ ಬಾಕ್ಸಿನಲ್ಲಿದೆ ಎಲ್ಲಿದೆ ಅನ್ನೋದನ್ನು ಕಚೇರಿಗೆ ಕುಳಿತು ಒಂದು ಚೀಟಿ ಮಾಡಿಕೊಳ್ತೇವೆ. ಚೀಟಿ ಮಾಡಿಕೊಂಡ ಮೇಲೆ ಚೀಟಿಯನ್ನು ತಗೊಂಡು ಮಾತ್ರ ಬಾಕ್ಸ್ ರೂಮಿನ ಒಳಗೆ ಬರ್ತೇವೆ. 3ರಿಂದ 5 ನಿಮಿಷದ ಒಳಗಾಗಿ ರೆಕಾರ್ಡನ್ನು ತೆಗೆಯುವಂತಹ ವ್ಯವಸ್ಥೆ ಇದು. ಒಟ್ಟು ನಮ್ಮ ಪಂಚಾಯತ್ ಸ್ಟಾರ್ಟ್ ಆರಂಭವಾದ 1995ರಿಂದಲೇ ಎಲ್ಲ ವರ್ಷಗಳ ದಾಖಲೆಗಳನ್ನು ವರ್ಷವಾರು ವಿಷಯವಾರು ಈ ರೀತಿಯಲ್ಲಿ ವಿಂಗಡಣೆ ಮಾಡಿಕೊಂಡು ಬಂದಿದ್ದೇವೆ. ಇನ್ನೊಂದು ಪ್ರಮುಖ ಅಂಶ ಅಂದರೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ 2 ಗ್ರಾಮಗಳು ಬರ್ತದೆ, ಒಂದು ಅರಂತೋಡು ಮತ್ತು ತೊಡಿಕಾನ. ಮುಂದೆ ಎಲ್ಲಿಯಾದರೂ ಪಂಚಾಯತ್ಗಳು ಹೊಸ ಪಂಚಾಯತ್ ಉದಯ ಆಗುವ ಕಾಲದಲ್ಲಿ ತೊಡಿಕಾನ ಗ್ರಾಮಕ್ಕೆ ಪ್ರತ್ಯೇಕ ಪಂಚಾಯತ್ ಆದರೆ ನಮ್ಮ ದಾಖಲೆಗಳನ್ನು ವರ್ಗಾಯಿಸೋದಕ್ಕೆ ಇದನ್ನು ಗ್ರಾಮವಾರು ಕೂಡ ವಿಂಗಡಣೆಯನ್ನು ಮಾಡಿದ್ದೇವೆ. ಈಗ ಯಾವ ತೊಡಿಕಾನದ್ದು ಬೇಕಂದರೆ ತೊಡಿಕಾನದ್ದು ಪ್ರತ್ಯೇಕ ರ್ಯಾಕಿನಲ್ಲಿ ಲಭ್ಯವಾಗ್ತದೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅಂತೇಳಿ ಮೈಸೂರಿನಲ್ಲಿ ತರಬೇತಿಯನ್ನು ಆದ ಸಂದರ್ಭದಲ್ಲಿ ನಾವು ಕೇರಳಕ್ಕೆ ಕೂಡ ಭೇಟಿ ಮಾಡಿದ್ದೇವೆ, ನಮ್ಮ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಕೂಡ ಭೇಟಿಯನ್ನು ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಕೇರಳದ ಮಾದರಿಯನ್ನು ಅಭ್ಯಸಿಸಿಕೊಂಡು ನಾವು ಹೇಗೆ ಚೆನ್ನಾಗಿ ಮಾಡ್ಬೋದು ಅಂತೇಳಿ ನಮ್ಮದೇ ರೀತಿಯ ಚಿಂತನೆಗಳನ್ನು ಮಾಡಿ ಈ ರೆಕಾರ್ಡ್ ರೂಮನ್ನು ನಾವು ಇಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸುಮಾರು 150 ಬಾಕ್ಸಿಗಿಂತ ಅದು ಹೆಚ್ಚಾಗ್ತಾ ಉಂಟು, ತಂದಿಟ್ಟದ್ದು ದಾಖಲೆಗಳು ಬಂದ ಹಾಗೆ ಹೆಚ್ಚಾಗ್ತಾ ಇದೆ. 150ಕ್ಕಿಂತ ಹೆಚ್ಚಿನ ಪೆಟ್ಟಿಗೆಗಳು ಇಲ್ಲಿ ಕಾಣ್ಬೋದು ನೀವು ಈ ರೆಕಾರ್ಡ್ ರೂಮಿನಲ್ಲಿ. ಮತ್ತು ಇನ್ನು ಇಡೋದಕ್ಕೂ ಕೂಡ ಜಾಗ ಆಗಿದೆ. ಮೊದಲಾದರೆ ಈ ಬಟ್ಟೆಯ ಕಟ್ಟನ್ನು ಇಡುವಾಗ ಜಾಗವೇ ಇಲ್ಲದಾಗೆ ಆಗಿತ್ತು, ಎಲ್ಲ ರಾಶಿ 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 ಬಟ್ಟೆ ಚೀಲಗಳೇ ಕಾಣ್ತಿತ್ತು ಇಲ್ಲಿ. ಈಗ ಇದನ್ನು ವ್ಯವಸ್ಥಿತ ಮಾಡಿದ ಮೇಲೆ ಇನ್ನೂ ಬೇಕಾದಷ್ಟು ಇಡುವಷ್ಟು ಜಾಗ ಕೂಡ ಲಭ್ಯ ಆಗಿದೆ. ಇದೊಂದು ನಮ್ಮ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಇದು ಮೊದಲನೆಯ ರೆಕಾರ್ಡ್ ರೂಮ್ ಅಂತ ಹೇಳ್ಬೋದು. ಅರಂತೋಡು ಗ್ರಾಮ ಪಂಚಾಯತ್ನ ಒಂದು ಅವಿಲೇಕಾಲಯ ರೆಕಾರ್ಡ್ ರೂಮ್ ಅನ್ನು ಒಂದು ವ್ಯವಸ್ಥಿತ ಮಾಡುವುದಕ್ಕೋಸ್ಕರ ಸುಮಾರು ಕಳೆದ ಒಂದು 4-5 ತಿಂಗಳಿಂದ ಎಲ್ಲ ಸಿಬ್ಬಂದಿಗಳು ಇದು ಮಾಡಿ ಕೇವಲ 3 ನಿಮಿಷದಲ್ಲಿ ಒಂದು ರೆಕಾರ್ಡ್ ಅನ್ನು ತೆಗಿಲಿಕ್ಕೆ ಆಗುವ ರೀತಿಯಲ್ಲಿ ಈ ರೆಕಾರ್ಡ್ ರೂಮ್ ಅನ್ನು ಸಜ್ಜುಗೊಳಿಸಿದೆ. ಇದನ್ನು ನಮ್ಮ ಸುಳ್ಯದ ಶಾಸಕರಾದಂತಹ ಕುಮಾರಿ ಭಾಗೀರಥಿ ಮುರುಳಿಯ ಇವರು ರಿಬ್ಬನ್ ತೆರೆಯುವುದರ ಮತ್ತು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ತಾರೆ. ತೋರಿಸಿದ್ದು ಎಲ್ಲ ಬಾಕ್ಸ್ಗಳು ಇದರಲ್ಲಿ ನಂಬರ್ ನಾವು ಇದನ್ನು ಆಫೀಸ್ನಲ್ಲಿ ಕೂತು ಚೆಕ್ ಮಾಡ್ತೇವೆ. ಒಂದು ಚೀಟಿಯಲ್ಲಿ ಇಂಥ ಬಾಕ್ಸ್ ಅಲ್ಲಿ ಇಂಥ ನಂಬರಿನ ಫೈಲ್, ಬಾಕ್ಸಿಗೂ ನಂಬರ್ ಇದೆ, ಒಳಗಿನ ಫೈಲಿಗೂ ನಂಬರ್ ಇದೆ. ಅದು ಆರ್ಡರ್ ಅಲ್ಲಿ ಇದೆ, 1, 2, 3, 4 ಆ ತರ ಆರ್ಡರ್ ಅಲ್ಲಿ ಇದೆ. ಮೇಲೆ ತೊಡಿಕಾಣತ್ತಿದೆ, ಇಲ್ಲಿ ಅರಂತೋಡಿದು ಕೂಡ ಬೇರೆ ಬೇರೆ ವೆರೈಟಿ ಇದೆ. ಇದು ನಾಳೆಯಲ್ಲಿ ಅದು ಪಂಚಾಯತ್ ಹೊಸದಾದ್ರೆ ಹೌದು, ಎಲ್ಲ ವಿಷಯವಾರು ಇದೆ. 95ರಿಂದ ಕೂಡ ಇದೆ ಎಲ್ಲ ದಾಖಲೆಗಳು, ಎಲ್ಲ ವರ್ಷದ್ದು ಇದರಲ್ಲಿದೆ. ಅರಂತೋಡಲ್ಲಿ ಒಂದು ಮಾದರಿ ಫೈಲ್ ರೂಮನ್ನು ಮಾಡಿದ್ದಾರೆ. ಇದಕ್ಕೆ ನಾನು ಅವರನ್ನು ಅಭಿನಂದಿಸಿದ್ದೇನೆ. ವಿಶೇಷವಾಗಿ ಇಡೀ ಜಿಲ್ಲೆಯಲ್ಲಿ ಎಲ್ಲಿಯೂ ಮಾಡದಂಥ ಕೆಲಸವನ್ನು ಅರಂತೋಡಿನ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಸಿಬ್ಬಂದಿಗಳು ಒಟ್ಟಿಗೆ ಸೇರಿ ಮಾಡಿದ್ದಾರೆ. ಈ ಒಂದು ಅರಂತೋಡಿನ ಮಾದರಿ ಒಂದು ಫೈಲ್ ರೆಕಾರ್ಡ್ ರೂಮು ಏನಿದೆ ಅದು ಎಲ್ಲ ಪಂಚಾಯಿತಿಗಳಿಗೂ ಮುಂದೆ ಆ ಎಲ್ಲ ಪಂಚಾಯತಲ್ಲಿ ಆಗುವಾಗೆ ಆಗಲಿ, ಅದಕ್ಕೆ ಮಾದರಿಯಾದಂಥ ಒಂದು ಕ್ಷೇತ್ರವಾಗಿ ಇದು ಹೊರಹೊಮ್ಮಲಿ ಅಂತ ಹೇಳ್ತೇನೆ. ಅದಕ್ಕೆ ಅವರು ಮುಂದಿನ ದಿನದಲ್ಲಿ ಎಲ್ಲ ಪಂಚಾಯತಿಗೆ ಒಂದು ನಿರ್ದೇಶನ ಮಾಡಿ ನೀವು ಅರಂತೋಡಿಗೆ ಹೋಗಿ ಬನ್ನಿ, ಅಲ್ಲಿ ಒಂದು ಅದೇ ರಾಶಿ ಕಟ್ಟಿದ್ದನ್ನೆಲ್ಲ ಸೆಫ್ಟ್ ಮಾಡಿ ಒಳ್ಳೆ ವ್ಯವಸ್ಥಿತವಾಗಿ ನೀವು ನಾಳೆ ಬಂದು ನಿಮ್ಮ ರೆಕಾರ್ಡ್ ಕೇಳಿದ ತಕ್ಷಣ ಅವನು PAಗೆ ಅವನು ಹೊಸವ ಬಂದರೂ ಕೂಡ ಅವನ ನಂಬರ್ ಪ್ರಕಾರಲ್ಲಿ ಇದೆ, ಆ ನಂಬರಲ್ಲಿ ಯಾವ ನಂಬರಲ್ಲಿ ಇದೆ ಅಂತ ಚೀಟಿ ಬರೆದ ತಕ್ಷಣ ಅವನು ತಗೊಂಡೋಗಿ ಅಲ್ಲಿ ತೋರಿಸುವಂಥ ಕೆಲಸ ಆಗ್ತದೆ. ಒಳ್ಳೆಯ ಕೆಲಸವನ್ನು ಮಾಡಿದರೆ ಅಭಿನಂದನೆಗಳು. ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ, ಒಂದು ಕಲಿಕಾ ಕೇಂದ್ರ, ಪಂಚಾಯತಿನ ಈ ವ್ಯವಸ್ಥೆಯಲ್ಲಿ ತರಬೇತು ಇನ್ನಿತರ ಕಾರ್ಯಕ್ರಮಗಳೆಲ್ಲ ನಡೆಯುವಾಗ ಒಂದು ಸುಸಜ್ಜಿತವಾದಂಥ ಒಂದು ವರ್ಕ್ಶಾಪ್, ಸೆಮಿನಾರ್ ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ಅರಂತೂರಿನಲ್ಲಿ ಇದೊಂದು ಕಲಿಕಾ ಕೇಂದ್ರವನ್ನು ಮಾಡಿದ್ದಾರೆ. ಈ ಕಲಿಕಾ ಕೇಂದ್ರ 10 ಜನರಿಗೆ 106 ಜನರಿಗೆ ಇದು ಸದುಪಯೋಗ ಆಗಲಿ, ಇದರ ಮೂಲಕ ಜ್ಞಾನಾರ್ಜನೆ ಆಗಲಿ, ಪಂಚಾಯತ್ ವ್ಯವಸ್ಥೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿದ್ದ ಪರಮಾತ್ಮನನ್ನು ಪ್ರಾರ್ಥಿಸ್ತಾ ಈ ಎಲ್ಲ
ನಮ್ಮ ಅರಂತೋಡು ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಆಡಳಿತ ಮಂಡಳಿ ಆರಂಭ ಆದಂಥ ಒಂದು ಮಾದರಿ ಸುಳ್ಯ ತಾಲೂಕಲ್ಲಿ ಒಂದು ಮಾದರಿ ಪಂಚಾಯತ್ತಾಗಿ ಮಾರ್ಪಡಿಸಬೇಕು, ನಾವೆಲ್ಲ ಪಂಚಾಯತ್ಗಳಿಗೆ ಮಾದರಿಯಾಗಿ ಕೆಲಸ ಮಾಡಬೇಕು ಅಂತೇಳುವ ನಿಟ್ಟಿನಲ್ಲಿ ಮತ್ತು ಜನಗಳಿಗೆ ಕೂಡ ಒಂದು ಕ್ಲಪ್ತ ಸಮಯಕ್ಕೆ ಸೇವೆಯನ್ನು ಕೊಡಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ನಾನು ವಿಶೇಷವಾಗಿ ಏನು ಹೇಳ್ತೇನೆ ಅಂತೇಳಿದರೆ, ಅನೇಕ ಸರ್ಕಾರಿ ತರಬೇತಿಗಳು ಇರ್ತವೆ ನಮಗೆ, PDOಗಳಿಗೆ ಅಧ್ಯಕ್ಷರಿಗೆ ಇರ್ತದೆ. ಆದರೆ ಆ ತರಬೇತಿಯನ್ನು ಪಡೆದದನ್ನು ಹೇಗೆ ಸಾಕಾರ ಮಾಡ್ಬೋದು, ನಮ್ಮ ಪಂಚಾಯತ್ನಲ್ಲಿ ಅಳವಡಿಸಿಕೊಳ್ಬೋದು ಅಂತ ಹೇಳಿದ್ದಕ್ಕೆ ನಾವು ಇದನ್ನು ಯಾಕೆ ಅಂತೇಳಿದರೆ, ನಮಗೆ ISO ತರಬೇತಿ ಅಬ್ದುಲ್ ನಜೀರ್ ಸಂಸ್ಥೆಯಲ್ಲಿ ಆಗಿತ್ತು. ಅಲ್ಲಿ ಮರಿಮಲ್ಲಪ್ಪ ಸರ್ ಏನು ರೆಕಾರ್ಡ್ ರೂಮ್ಗಳ ಬಗ್ಗೆ ವಿಶೇಷವಾದ ಪರಿಣಿತರಾದಂಥ ಮರಿಮಲ್ಲಪ್ಪ ಸರ್ ಅವರು ರೆಕಾರ್ಡ್ ರೂಮಿನ ಬಗ್ಗೆ ಒಂದು 2-3 ಗಂಟೆಗಳ ಕಾಲ ನಮಗೆ ತರಬೇತಿಯನ್ನು ನೀಡಿದರು. ಅದನ್ನು ನಾವು ಇಲ್ಲಿ ಹೇಗೆ ನಮ್ಮ ಪಂಚಾಯತಲ್ಲಿ ಕೂಡ ಅಳವಡಿಸಿಕೊಳ್ಬೋದು ಅಂತೇಳೋ ನಿಟ್ಟಿನಲ್ಲಿ ಜನಗಳಿಗೆ ಕೂಡ ಬಂದು ಕಚೇರಿಯಿಂದ ಬಂದು ದಿನ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ಇಲ್ಲಿ ಅಡೆದಾಡುವಂಥ ಸಮಸ್ಯೆಗಳು ಆಗಬಾರ್ದು. ಜನರಿಗೆ ಕೂಡ ಒಂದು ತ್ವರಿತ ಸೇವೆಯನ್ನು, ISOದ ಉದ್ದೇಶವೇ ಅದೇ, ತ್ವರಿತವಾದಂಥ ಸೇವೆಯನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಕೂಡ ದಾಖಲೆಗಳಿಗಾಗಿ ನಾವು ಜನರು ನಾಗರಿಕರು ಅಲೆದಾಡುವಂಥ ಪ್ರಮೇಯವನ್ನು ನೋಡ್ತಾ ಇದ್ದೇವೆ. ಅದನ್ನು ನಾವು ಇಲ್ಲಿ ಮಾಡಬೇಕು, ಅಳವಡಿಸಬೇಕು. ಆ ತರಬೇತಿಯ ಪಡೆದದನ್ನು ಇಲ್ಲಿ ಸಾಕಾರಗೊಳಿಸುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡಿದ್ದೇವೆ. ವಿಶೇಷವಾಗಿ ಇದು ನೀವು ಸುದ್ದಿ ಚಾನಲ್ ಏನು ಇದನ್ನು ಪ್ರಸಾರ ಮಾಡ್ತದೆ, ಇದು ಅನೇಕ ಸರಕಾರಿ ಕಚೇರಿಗಳಲ್ಲಿ ಒಂದು ಏನು ನಾವು ಮಾಡಿದ ಕಾರ್ಯ ಮಾದರಿಯಾಗಿ ಅದನ್ನು ಜಾರಿಗೆ ತಂದರೆ ಸರ್ಕಾರಿ ಜನಗಳ ಅನುಕೂಲಕ್ಕೆ, ಜನಗಳ ಅಲೆದಾಟಕ್ಕೆ, ಪೈಲಿಗೆ ಒಂದು ನಮ್ಮ ದಾಖಲೆಗಳಿಗಾಗಿ ಅಲೆದಾಟ ನಿಲ್ತದೆ. ಆ ಮೂಲಕ ನಾನು ಸುಳ್ಯ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ, ಆಡಳಿತ ಮಂಡಲವರಿಗೆ, ನಮ್ಮ ಪಂಚಾಯತಿಗೆ ಒಮ್ಮೆ ವಿಸಿಟ್ ಕೊಟ್ಟು ನಮ್ಮ ಇಲ್ಲಿಯ ದಾಖಲೆಗಳು ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಭೇಟಿ ಕೊಟ್ಟು ಇಲ್ಲಿಯ ಒಂದು ನಾವು ತಂದಂಥ ಸಿಸ್ಟಮನ್ನು ಅನುಷ್ಠಾನಗೊಳಿಸಿದರೆ ಇನ್ನಷ್ಟು ಎಲ್ಲ ಗ್ರಾಮಸ್ಥರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾನು ನಮ್ಮದ್ರಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದಲ್ಲದೆ ನಮ್ಮ ಪಂಚಾಯತಲ್ಲಿ ಜಲಜೀವನ್ ಮಿಷನ್ ಜಿಲ್ಲಾ ಪಂಚಾಯತ್ನಲ್ಲಿ ನಮ್ಮ ಪಂಚಾಯತನ್ನು ಒಂದು ಮಾದರಿ ಪಂಚಾಯತಾಗಿ ನಿಟ್ಟಿನಲ್ಲಿ ದಿನದ 24 ಗಂಟೆಗಳ ಕಾಲ ನಿರಂತರ ನೀರಿನ ಸೌಕರ್ಯವನ್ನು ವ್ಯವಸ್ಥೆ ಮಾಡಬೇಕು ಅಂತ ಒಂದು ನಮಗೆ 5ನೇ ಹಣಕಾಸಿನ ಜಲಜೀವನ್ ಮಿಷನ್ ಒಂದು ಮೀಟಿಂಗಲ್ಲಿ ಹೇಳಿದರು. ಅದನ್ನು ನಮ್ಮ ಪಂಚಾಯತನ್ನು ಆಯ್ಕೆ ಮಾಡಿದ್ದು. ಆ ನಿಟ್ಟಿನಲ್ಲಿ ನಾವು ನಮ್ಮ ತೊಡಿಕಾನ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಆ ತೊಡಿಕಾನ ಗ್ರಾಮದಲ್ಲಿ ಅಡ್ಡೆಡ್ಕ ಹೇಳುವಂಥ ಒಂದು 80-90 ಮನೆಗಳ ಒಂದು ಕಾಲನಿ ಇದೆ. ಅಲ್ಲಿ ನಾವು ಅದನ್ನು ಜಾರಿ ತಂದರೆ ಪರಿಣಾಮಕಾರಿಯಾಗಿ ಆಗ್ಬೋದು ಒಂದು ನಿಟ್ಟಿನಲ್ಲಿ ಅಲ್ಲಿ ನಮ್ಮ ಪಂಚಾಯತ್ ಆಡಳಿತದ ಕಡೆಯಿಂದ ಏನು ಅಲ್ಲಿ ನೀರಿನ ಮೀಟರ್ಗಳು ಸರಿ ಇಲ್ವೋ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಿದ್ದೇವೆ. ಪ್ರಾಯೋಗಿಕವಾಗಿ ಸಾಧಾರಣ 1-1.5 ತಿಂಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾವಾಗ ನಾವು ಕೆಲಸಕ್ಕೆ ಹೋಗಿ ಬಂದಾಗ ಟ್ಯಾಂಕಲ್ಲಿ ನೀರು ಇರಲಿಲ್ಲ, ಹಾಗಲ್ಲ, ನಾವು ಯಾವುದೇ ಎನಿ ಟೈಮ್ ನೀರು ಬಿಟ್ಟರೂ ಕೂಡ ಟ್ಯಾಪಲ್ಲಿ ನೀರು ಬರ್ತಾ ಇರಬೇಕು. ಆ ನಿಟ್ಟಿನಲ್ಲಿ ಅಲ್ಲಿ ಇವತ್ತು ದಿನ ಅದನ್ನು ಕೂಡ ನಾವು ಪ್ರಾಯೋಗಿಕವಾಗಿ ನಮ್ಮ ಇಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಮತ್ತೊಂದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಪಂಚಾಯತ್ಗಳು ಪಂಚಾಯತ್ ಕಲಿಕಾ ಕೇಂದ್ರ PLC ಆಗಿ ಆಯ್ಕೆಯಾಗಿತ್ತು. ಅದಕ್ಕಾಗಿ ವಿಶೇಷವಾಗಿ ಒಂದು 7 ಲಕ್ಷದ ಅನುದಾನ ಕೂಡ ನಮ್ಮ ಪಂಚಾಯತ್ಗೆ, ಸುಳ್ಯ ತಾಲೂಕಿನ ಏಕೈಕ ಪಂಚಾಯತ್ ನಮ್ಮದು ಇದು ಪಂಚಾಯತ್ PLC ಆಗಿ ಆಯ್ಕೆಯಾದ ಪಂಚಾಯತ್ಗಳಲ್ಲಿ ಅದನ್ನು ಕೂಡ ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳೋ ನಿಟ್ಟಿನಲ್ಲಿ ಅದರ ಪಂಚಾಯತ್ ಕಲಿಕಾ ಕೇಂದ್ರದ ಉದ್ಘಾಟನೆ ಕೂಡ ಈ ದಿವಸ ಆಗ್ತದೆ. ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಪಂಚಾಯತ್ ಆಡಳಿತ ಮಾಡಿದೆ. ಘನತ್ಯಾಜ್ಯ ಘಟಕದ ಎಲ್ಲರಿಗೂ ಗೊತ್ತಿದೆ, ಘನತ್ಯಾಜ್ಯ ಘಟಕ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಅದು ಮತ್ತೆ ಅದನ್ನು ನಾವು ಎದ್ದು ನಿಲ್ಲಿಸುವಂಥ ಕೆಲಸ ಮಾಡಿದೆ. ಒಂದು 10-15 ದಿವಸದಲ್ಲಿ 1.5 ತಿಂಗಳ ಹಿಂದೆ ಶಂಕುಸ್ಥಾಪನೆಗೊಂಡಂಥ ಕೆಲಸ ಇನ್ನು 1.5 ತಿಂಗಳಲ್ಲಿ 1 ತಿಂಗಳ ಒಳಗಾಗಿ ಪೂರ್ತಿ ಆಗ್ತದೆ. ಯಾವುದು ಪಂಚಾಯತಿನ ಆಫೀಸಿನ ಕೆಲಸ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಮತ್ತು ಏನು ಗೋಡಾನ್ ಇದೆ ಅದನ್ನು ಕೂಡ ಮಾರ್ಚ್ 31ರೊಳಗೆ ಎಲ್ಲ ಕೆಲಸವನ್ನು ಮುಗಿಸುವಂಥ ಕೆಲಸವನ್ನು ಪಂಚಾಯತ್ ಆಡಳಿತ ಮಾಡ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಧಿಕಾರ ಅವಧಿ ಮುಗಿತಾ ಬಂತಲ್ವಾ, 16ಕ್ಕೆ ಲಾಸ್ಟ್ ಡೇಟ್. ಸೊ ಎಷ್ಟು ಸ್ಯಾಟಿಸ್ಫೈಡ್ ಇದೆ ಅಂತ ನಿಮಗೆ? ಅದಕ್ಕೆ ಎಲ್ಲ ನಮ್ಮ ಆತ್ಮತೃಪ್ತಿ ಅಂತ ಹೇಳುವಂಥ ಮುಖ್ಯವಾಗಿ ಕಾರಣ ಆಗ್ತದೆ. ಎಲ್ಲ ನಾವು ಆಡಳಿತ ಮಂಡಳಿ ಜನಪ್ರತಿನಿಧಿಗಳು ಮಾಡಿದರೆ ಮಾತ್ರ ಅದು ಕಾರ್ಯಸಾಧ್ಯ ಆಗೋದಿಲ್ಲ. ಅದಕ್ಕೆ ಬೆಂಬಲವಾಗಿ ನಮ್ಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಕಾರಣ ನಾವು
ರಾಜಕೀಯ ಇನ್ನು ಜನಪ್ರತಿನಿಧಿಗಳು ಜಾರಿ ತಂದಂಥ ಇದನ್ನು ಕಾರ್ಯಾಂಗ ಅದನ್ನು ಜಾರಿ ಮಾಡಬೇಕು, ಚಾಲನೆ ಕೊಡಬೇಕು. ಅದನ್ನು ನಮ್ಮ ಸಿಬ್ಬಂದಿ ವರ್ಗದವರು ಮಾಡಿದ್ದಾರೆ. ವಿಶೇಷವಾಗಿ ನಾನು ಆನಂದ್ ಸರ್ ಅವರನ್ನು ನೆನಪಿಸಿಕೊಳ್ಬೇಕು. ಅವರು ನಮಗೆ ಜಿಲ್ಲಾ ಪಂಚಾಯತ್ ಸಿಒವರು ನಮಗೆ ಭಾಳಷ್ಟು ನಮ್ಮ ಮೇಲೆ ಅಭಿಮಾನವಿಟ್ಟು ತಂದಿದ್ದಾರೆ. ವಿಶೇಷವಾಗಿ ರಾಜಣ್ಣ ಸರ್ ನಾವು ಯಾವುದೇ ಹೇಳಿದರು ಸ್ಪಂದನೆ ಮಾಡಿ ನಮಗೆ ಯಾವುದೇ ಕೆಲಸ ಹೇಳಿದರೂ ಅದನ್ನು ಸ್ಪಂದನೆ ಮಾಡಿದ್ದಾರೆ. ವಿಶೇಷವಾಗಿ ಅವರ ಬಗ್ಗೆ ನಾನು, ಯಾಕಂದರೆ ಹಿಂದೆ ನಮ್ಮದೊಂದು ಎನರ್ಜಿ ಇದೆ ಕಟ್ಟಡ ಆಗ್ತಾ ಉಂಟು, ಅದರ ಕೂಡ ಕೆಲಸ ಸಾಧಾರಣ ಮುಕ್ತಾಯ ಆಗ್ತಾ ಬಂತು. ಅದಕ್ಕೆ ವಿಶೇಷವಾಗಿ ಹೀಗೆ ಮಾಡಬೇಕು ಅಧ್ಯಕ್ಷರೇ, ಹೀಗೆ ಮಾಡಬೇಕು ಪಿ ಡಿ ಅವರು ಅಂತೇಳಿ ನಮಗೆ ಒಂದು ದಿವಸ ಇದ್ದು ನಮಗೆ ಮಾರ್ಗದರ್ಶನ ಇದೆ. ಹಾಗಾಗಿ ಅವರೆಲ್ಲ ಸೇವೆ, ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರ ಸೇವೆ ಮತ್ತು ವಿಶೇಷವಾಗಿ ಗಂಗಾಧರ ಸರ್ ಅವರು ರಾಷ್ಟ್ರ ಪ್ರಶಸ್ತಿ ಅಂಥ ಹಿರಿಯರ ನಮಗೆ ಮಾರ್ಗದರ್ಶನ, ಅವರು ನಾವು ಒಳ್ಳೆಯ ಕೆಲಸ ಮಾಡಿದಾಗ ಬೆನ್ನು ತಟ್ಟಿದ್ದಾರೆ, ಇನ್ನು ಮುಂದೆ ಏನಾಗಬೇಕು ಅಂತೇಳಿ ನಮಗೆ ಹೇಳಿದ್ದಾರೆ. ಹಾಗಾಗಿ ಎಲ್ಲ ನನ್ನ 2 ಅವಳಿ ಗ್ರಾಮದ ನಾಗರಿಕರಿಗೆ ಬಂಧುಗಳಿಗೆ ಕೂಡ ವಿಶೇಷವಾದ ನೀಡಿದ್ದಾರೆ. ನನಗೆ ಒಂದು ಆತ್ಮತೃಪ್ತಿ ಉಂಟು. ಸುಳ್ಯ ತಾಲೂಕಿನ ಮಾದರಿ ಪಂಚಾಯತ್ ಆಗಿ ಅರಂತೋಡು ಗ್ರಾಮ ಪಂಚಾಯತ್ ನಿಂತಿದೆ. ದಕ್ಷಿಣ ಕನ್ನಡದಲ್ಲಿ 3 ಗ್ರಾಮ ಪಂಚಾಯತ್ ಇದೆ. ಇದು ಬಿಟ್ಟರೆ ಒಂದು ಕಟೇಶಿವಾಲಯ ಮತ್ತೆ ಉಜಿರೆ ಗ್ರಾಮ ಪಂಚಾಯತ್ ಇದರ ವ್ಯಾಪ್ತಿಯಲ್ಲಿ ಬರ್ತದೆ. ಪಡ್ಕೊಳ್ಳಿಕ್ಕೆ ಒಂದು ಚರ್ಚೆಯ ಅಧ್ಯಯನದ ಕೇಂದ್ರವಾಗಿ ಇದನ್ನು ಮಾಡಿದ್ದಾರೆ. ಅದಕ್ಕೆ ಇದು ಮತ್ತೆ ನಮಗೆ ಕಾಲೇಜಿನ ದಿನಗಳನ್ನು ನೆನಪಿಸುವ ರೀತಿಯಲ್ಲಿ ಟೇಬಲ್ ಕೂತುಕೊಳ್ಳುವ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ. ಪಿಪಿಟಿ ಮಾಡಿದೆ. ಇನ್ನು ಇದನ್ನು ವಾಯ್ಸ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಇದೆ. ಇದನ್ನು ಬೇಸಿಕ್ ಆಗಿ ಜಸ್ಟ್ ತೋರಿಸ್ತಾ ಹೋಗ್ತೇವೆ ಯಾವ ರೀತಿಯಲ್ಲಿ ನಮ್ಮ ಪಂಚಾಯತ್ ಬೆಳೆದು ಬಂತು ಅಂತೇಳಿ. ಇದು ಮೊದಲಿದ್ದಂತಹ ನಮ್ಮ ಪಂಚಾಯತ್ ನೆನಪಿರ್ಬೋದು, 2019-21ರ ಮೊದಲಿದ್ದ ಪಂಚಾಯತ್. ಇದು ಈಗಿರುವ ಪಂಚಾಯತ್. ಬೆಳವಣಿಗೆಗಳ ನಿಮಗೆ ಕಣ್ಣೆದುರು ನಡೆದಿದೆ. ಇದು ಲೈಬ್ರರಿ, ವ್ಯವಸ್ಥಿತವಾದ ಮಾಹಿತಿ ಕೇಂದ್ರ, ಒಂದು ಪರಿಪೂರ್ಣ ಕಲಿಕೆಯ ಕೇಂದ್ರ ಆಗಬೇಕಿದ್ರೆ ಈ ಚಟುವಟಿಕೆಗಳೆಲ್ಲ ಪಂಚಾಯತ್ ಅಲ್ಲಿ ವ್ಯವಸ್ಥಿತವಾಗಿರಬೇಕು. ಇದು ಡಿಜಿಟಲ್ ಲೈಬ್ರರಿ ಆಗಿದೆ. ಲೈಬ್ರರಿಗಿಂತ ಮೇಲೆ ಇನ್ನೊಂದು ಅಧ್ಯಯನದ ಹಾಲ್ ಕೂಡ ಮೇಲೆ ಈಗಾಗಲೇ ನಿರ್ಮಾಣ ಆಗಿದೆ. ಇದು ಲೈಬ್ರರಿಯ ಒಳಗಿನ ನೋಟಗಳು, ಮಕ್ಕಳಿಗಾಗಿ, ಸಣ್ಣ ಮಕ್ಕಳಿಗಾಗಿ ಇರುವಂತಹ ಸಣ್ಣ ಕೃಷಿ ಮತ್ತು ಸಣ್ಣ ಟೇಬಲ್ಗಳು. ಇವತ್ತು ನಮ್ಮ ಸುಳ್ಯದಲ್ಲೇ ಸುಮಾರು 25 ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಪ್ರಥಮವಾಗಿ ನಮ್ಮ ಅರಂತೋಡು ಗ್ರಾಮ ಪಂಚಾಯಿತಿಯ ಒಂದು ಟೀಮು, ಸದಸ್ಯರುಗಳು ಮತ್ತು ಅಧ್ಯಕ್ಷರನ್ನೊಳಗೊಂಡಂತಹ ಒಂದು ಟೀಮು ಒಂದು ಉತ್ತಮ ರೀತಿಯಲ್ಲಿ ಪ್ರಪ್ರಥಮವಾಗಿ ಒಂದು ಸಾಧನೆ ಹಂತದಲ್ಲಿ ಕೈಗೊಂಡಿದ್ದಾರೆ. ಯಾಕೆ ಅಂತಂತಂದರೆ ಇನ್ನೂ ಈ 25 ಗ್ರಾಮ ಪಂಚಾಯಿತಿಗಳು ಎಲ್ಲೂ ಸಹ ಒಂದು ರೆಕಾರ್ಡ್ ರೂಮು ಒಂದು ವ್ಯವಸ್ಥಿತ ರೀತಿಯಲ್ಲಿ ಎಲ್ಲೂ ಸಹ ಇನ್ನೂ ಇಟ್ಟಿಲ್ಲ. ಅದರಲ್ಲಿ ಪ್ರಪ್ರಥಮವಾಗಿ ನಮ್ಮ ಕೇಶವ ಅಡ್ತಲೆ ಸರ್ ಅವರು ಮತ್ತು ಅವರ ಟೀಮ್ನವರು ಮತ್ತು ಪಿ ಡಿ ಅವರವರು ಒಂದು ಈಗಾಗಲೇ ವಿವಿಧ ರೀತಿಯ ಮೈಸೂರಿನಲ್ಲಿ ತರಬೇತಿಯನ್ನು ಪಡ್ಕೊಂಡು ಬಂದು ಒಂದು ಹೇಗೆ ಮಾಡ್ಬೋದು ಅನ್ನುವ ರೀತಿಯಲ್ಲಿ ಒಂದು ಮಾದರಿ ರೀತಿಯಲ್ಲಿ ಮಾಡಬೇಕು ಅನ್ನುವ ರೀತಿಯಲ್ಲಿ ಮಾಡಿದ್ದಾರೆ ಆಲ್ರೆಡಿ. ಈಗ ಜೊತೆಗೇನಪ್ಪ ಅಂತಂತಂದರೆ ಇದರ ಉದ್ದೇಶ ಏನಪ್ಪ ಅಂತಂತಂದರೆ ನಾವು ಪ್ರತಿ ಸಲನೂ ಸಹ ಈ ಆಡಿಟ್ ಟೈಮ್ನಾಗ ಆಗಿರ್ಬೋದು, ಬೇರೆ ಸಾರ್ವಜನಿಕರು ಯಾವುದಾದ್ರೂ ಒಂದು ಕಡತ 9/11 ಸಂಬಂಧ ಅತಿ ಮುಖ್ಯವಾಗಿ 9/11 ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಇಂಥ ವಿಚಾರಗಳು ಬಂದಾಗ ಗ್ರಾಮ ಪಂಚಾಯತಿನಲ್ಲಿ ಏನಾದರೂ ಒಂದು ಸಾರ್ವಜನಿಕರು ಬಂದು ಏನಾದರೂ ಕೇಳಿದಾಗ ಅವ್ರು ತಾವು ಕಡತ ನೀವು ಹಿಂದೆ ಏನಾದರೂ ತೊಗೊಂಡಿದ್ರೆ, ದಾಖಲಾತಿಗಳು ತೊಗೊಂಡಿದ್ರೆ ನಾವು ಕಡತ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಅವರು ಏನಾದರೂ ಒಂದು ವೇಳೆ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, ಒಂದು ವೇಳೆ ಬೇರೆ ಇತರ 9/11 ವಿಚಾರತ್ತಾಗಿರ್ಬೋದು, ಬೇರೆ ಏನಾದರೂ ಸಾರ್ವಜನಿಕರಿಗೆ ಪಂಚಾಯತಿಯಿಂದ ಸಿಗುವಂಥ ಸೌಲಭ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಆ ಫಲಾನುಭವಿ ಹತ್ರ ದಾಖಲಾತಿ ಏನಾದರೂ ಹಿಂದೆ ಈ ಗ್ರಾಮ ಪಂಚಾಯತಿ ಕೊಟ್ಟಿದ್ದು ಏನಾದರೂ ಸಿಕ್ಕಿಲ್ಲ ಅಂತಂತಂದರೆ ಇಲ್ಲಿ ಕಡತಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಸಹ ಈಗಾಗಲೇ 3 ಹಂತದಲ್ಲಿ ಪ್ರಾರಂಭ ಮಾಡ್ತಾಯಿದ್ದಾರೆ. ಏನಪ್ಪ ಅಂತಂದರೆ ABC ಅಂತ. ಅಂತಂದರೆ ಅದು ದೀರ್ಘಕಾಲ ಬಾಳಿಕೆ ಬರುವಂಥ ಕಡತಗಳವು. ಅವು ಈ ಪಂಚಾಯತಿ ಸಿಬ್ಬಂದಿಗಳ ಒಂದು ಸೇವಾ ವಹಿ ಆಗಿರ್ಬೋದು, ಬೇರೆ ಇತರಕ್ಕೆ ಸಂಬಂಧಪಟ್ಟಿತ್ತು ಒಂದು ವಹಿನ ಅವರು ಇದೇ ರೀತಿ ಬಾಕ್ಸಲ್ಲಿ ಆ ಸಿಬ್ಬಂದಿಗಳು ಸಂಬಂಧಪಟ್ಟ ದೀರ್ಘಕಾಲ ಅದು ಬರುವಂತಹ ದಾಖಲಾತಿಗಳು ಒಂದು ಕಡೆ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ 2 ಈಗ ಇನ್ನೂ ಸಹ ಒಂದು 10 ವರ್ಷ ತನಕ ಕಡತಗಳಲ್ಲಿ ಅವಶ್ಯಕತೆ ಬೇಕು ಅಂತಂತಂದರೆ ಅಂಥ ಕಡತಗಳು ಸಂಬಂಧಪಟ್ಟಂಗೂ ಸಹ ಪ್ರತ್ಯೇಕವಾಗಿ ಮಾಡ್ತಾಯಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಆಡಿಟ್ ಪರ್ಪಸಲ್ಲಿ ಬರುವಂಥದ್ದು ಎಲ್ಲನೂ ಸಹ ಕ್ಲೀನಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಈ ಕಡತಗಳನ್ನೆಲ್ಲ ಹೇಗೆ ಮಾಡ್ತಾರೆ ಅಂತಂತಂದರೆ ಸುಮಾರು 10 ವರ್ಷ ಆದಮೇಲೆ ಅದರದೇ ಸರ್ಕಾರದ ಒಂದು ಗೈಡ್ಲೈನ್ಸ್ ಪ್ರಕಾರ
ಈಗ ಅದನ್ನು ಮತ್ತೆ ಫೈಲ್ಗಳು ಬಂತ ಜಾಸ್ತಿ ಆಗ್ತಾ ಇತ್ತು ಅಂದರೆ ಇದಾಗುತ್ತೆ ಅಂತೇಳಿ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿಕೊಂಡು 20 ವರ್ಷ 10 ವರ್ಷ ಮೇಲೆ ಬರುವಂಥ ಕಡತಗಳನ್ನ ಅವು ನಶಿಸುವ ರೀತಿಯಲ್ಲಿ ಯಾವ ಥರ ಮಾಡಬೇಕು ಅನ್ನೋ ಸಂಬಂಧಪಟ್ಟ ಇಲಾಖೆ ತಾವು ಅನುಮತಿ ತಗೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋ ರೀತಿಯಲ್ಲಿ ಮಾಡೋಕ್ಕೂ ಸಹ ಪಂಚಾಯತಿನವರು ಬದ್ಧರಾಗಿದ್ದಾರೆ. ಜೊತೆಗೇನಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂತಂತಂದರೆ ಯಾವುದೇ ಒಂದು ಕಾರ್ಯಕ್ರಮ ತೊಗೊಂಡ್ರು ಸಹ ಸುಳ್ಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ಅರಂತೋಡನ್ನೇ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಇಲ್ಲಿ ಎಲ್ಲರೂ ಸಹ ಒಂದು ಅಕ್ಷರ ಜ್ಞಾನ ಹೆಚ್ಚು ಇರುವಂಥವ್ರು ಅಂತ ಅನ್ಸೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ದೇಶ ಪ್ರೇಮಿಗಳು ಅಂದರೆ ಎಲ್ಲರೂ ಸಹ ಮಿಲ್ಟ್ರಿ ಇವ್ರು ಸಂಬಂಧಪಟ್ಟಂಗೆ ಇದ್ದಾರೆ. ಜೊತೆಗೆ ನಮ್ಮ ಇಲ್ಲೇನೇ ಸಹ ಜೂನಿಯರ್ ಕಾಲೇಜ್ ಸಂಬಂಧಪಟ್ಟಂಗೆ ಎಲ್ಲ ಪ್ರಾಂಶುಪಾಲರು ಮತ್ತು ಇವರೆಲ್ಲರೂ ಸಹ ಒಂದು ಒಡನಾಟ ಚೆನ್ನಾಗಿದೆ. ಯಾವುದೇ ರೀತಿಯ ಇಲಾಖೆಗಳಲ್ಲಿ ಒಂದು ಭೇದ ಭಾವ ಅನ್ನೋ ಭಾವನೆ ಇಲ್ಲ. ಎಲ್ಲರೂ ಸೌಹೃದಯ ರೀತಿಯಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಸಹ ಒಂದು ಗ್ರಾಮ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಅದನ್ನು ಇತ್ಯರ್ಥ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಅವರ ಸಮಸ್ಯೆಗಳು ಕೆಲವು ಗ್ರಾಮ ಸಭೆಗಳಲ್ಲಿ ಬಂದಂತಹ ವಿಚಾರಗಳನ್ನ ಗಣನೆಗೆ ಇಟ್ಕೊಂಡು ಈ ಒಂದು ರೆಕಾರ್ಡ್ ರೂಮ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ನನ್ನ ತಾಲೂಕಲ್ಲೇ ಪ್ರಥಮ. ನಾನು ನೋಡಿದ್ರೆ ಬೇರೆ ತಾಲೂಕಲ್ಲೂ ಸಹ ನಾನು ವರ್ಕ್ ಮಾಡಿದ್ದೀನಿ, ಆದರೂ ಸಹ ನಾನು ಡಿಸ್ಟಿಕ್ನಲ್ಲೇ ಪ್ರಥಮ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಮುಂದಿನ ದಿನದಲ್ಲಿ ಹೇಗೆ ಬೇರೆ ಡಿಸ್ಟಿಕ್ ಹೇಗಿದೆ ಮಾಡಿದೆ ಅಂತ ನಾನು ಇನ್ನೂ ನೋಡಿದ ಕಾರಣದಿಂದ ಡಿಸ್ಟಿಕ್ಕಲ್ಲಿ ಪ್ರಪ್ರಥಮ ಗ್ರಾಮ ಪಂಚಾಯತಿ ಸುಮಾರು 223 ಗ್ರಾಮ ಪಂಚಾಯತಿಗಳಲ್ಲಿ ಡಿಸ್ಟಿಕ್ನಲ್ಲಿ ಇದೇ ಪ್ರಥಮವಾಗಿ ಈ ಥರ ಮಾಡಿದ್ದಾರೆ ಸರ್. ಹಾಗಾಗಿ ನಾನು ಈ ಸಂದರ್ಭಗಳಲ್ಲಿ ನನ್ನ ತಾಲೂಕಿನ ಪರವಾಗಿ, ನನ್ನ ಕಾರ್ಯನಿರ್ವಹಣಾಧಿಕಾರಿ ನನ್ನ ಪರವಾಗಿ ಮತ್ತು ನಮ್ಮ ಅಧಿಕಾರಿಗಳ ಪರವಾಗಿ ನಾನು ಪ್ರಪ್ರಥಮವಾಗಿ ನನ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು PDO ಪ್ರಪ್ರಥಮವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವೇನಪ್ಪ ಅಂತಂದರೆ ಅಭಿವೃದ್ಧಿಯ ದಾಟ್ನ ಕೇವಲ ಒಂದು ರೆಕಾರ್ಡ್ ರೂಮ್ ಒಂದು ಆಯಿತು ಅಂದರೆ ಬೇರೆ ಬೇರೆ ರೀತಿಯಲ್ಲೂ ಸಹ ಒಳ್ಳೆಯ ಉತ್ತಮ ರೀತಿಯಲ್ಲಿ ಸಾಧನೆ ಆಗ್ತಾಯಿದೆ. ಒಂದು ಘನತ್ಯಾಜ್ಯ ಘಟಕ ತಗೋಬೇಕು ಅಂತಂದ್ರೂ ಸಹ ಒಂದು ಸಾರ್ವಜನಿಕರ ಬೇರೆ ಗ್ರಾಮ ಪಂಚಾಯತಿಗಳೊಂದು ಕಂಪೇರ್ ಮಾಡಿದಾಗ ಒಂದು ಘನತ್ಯಾಜ್ಯ ಘಟಕದಲ್ಲಿ ಸಾರ್ವಜನಿಕರಿಗೆ ಒಂದು ಸಹಭಾಗಿತ್ವದೊಂದಿಗೆ ಸಹ ಬನ್ನಿ ಅಂತಂದರೆ ಎಲ್ಲರೂ ಸಹ ಹಿಂಜರಿತಾರೆ. ಆದರೆ ಇಲ್ಲಿ ಅರಂತೋಡಲ್ಲಿ ಹೇಗೆ ಅಂತಂದರೆ ಒಂದು ಶ್ರಮದಾನ ಮಾಡ್ತೀವಿ ಅಂತಂದರೆ ಆಟೋ ರಿಕ್ಷಾ ಹಿಂದಿಡಿದು ಎಲ್ಲರೂ ಸಹ ಇನ್ವಾಲ್ವ್ ಆಗ್ತಾರೆ. ಅಂದರೆ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಸಾರ್ವಜನಿಕರು ಮತ್ತು ಈ ಆಡಳಿತ ವರ್ಗ ಒಳ್ಳೆ ಕೋರ್ಡಿನೇಷನ್ ಇರೋದ್ರಿಂದ ಈ ಥರ ಎಲ್ಲ ಆಗ್ತಾಯಿದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಒಂದು ಘನತ್ಯಾಜ್ಯ ಘಟಕತ್ತಾಗಿರ್ಬೋದು, ಜೊತೆಗೆ ಈಗಾಗಲೇ NRLM ಶೆಡ್ಡು ಸಹ ಆಗ್ತಾಯಿದೆ. ಅದನ್ನು ಈ ಥರ ಮಾಡಬೇಕು ಅಂತ ಈ ಟೀಮ್ನವರು ಇವರ ಸಾಧನೆಗಳು ಹೇಳ್ಕೊಂಡು ಹೋದರೆ ಇವತ್ತೆಲ್ಲ ನಾವು ಕಾರ್ಯಕ್ರಮಗಳಲ್ಲಿ ಮುಗಿಯಲ್ಲ ಅದು. ಯಾಕಂದ್ರೆ ನಾನು ನೋಡಿದ ಪ್ರಕಾರ ನಾನು ಸುಮಾರು 23 ವರ್ಷ ನಾನು ದಕ್ಷಿಣ ಕನ್ನಡದಲ್ಲಿ ವರ್ಕ್ ಮಾಡೋದ್ರಿಂದ ಎಕ್ಸೆಪ್ಟು ಇಲ್ಲಿ ಅರಂತೋಡನ್ನ ನಾನು ಅಬ್ಸರ್ವ್ 3 ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಉತ್ತಮ ಸಾಧನೆ ಮಾಡ್ತಾಯಿದೆ. ಎಲ್ಲ ವಿಧದಲ್ಲೂ ಸಹ ಅವಾರ್ಡುಗಳು ಸಹ ತಗೊಳ್ತಾ ಇದೆ. ಮತ್ತು ಈಗ ಇಂಥ ಕಾರ್ಯಕ್ರಮಗಳು ಮಾಡಿದ್ರೆ ಬೇರೆಯವರು ಸಹ ಬಂದು ನೋಡಿ ಹೋಗುವಂಥ ಒಂದು ಇದನ್ನು ನಮ್ಮ ಅರಂತೋಡವರು ಪಂಚಾಯತಿನವರು ಮಾಡಿದ್ದಾರೆ ಅಂತ ಆಶಿಸ್ತಾ, ಇದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ವಿಧದಲ್ಲೂ ಎಲ್ಲ ಯೋಜನೆಗಳು ಅಷ್ಟೇ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ತಾ ಇದ್ದರೆ ಸಾರ್ವಜನಿಕರಿಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸೋದಕ್ಕೆ ಈ ಜನಪ್ರತಿನಿಧಿಗಳ ಟೀಮ್ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಅರಂತೋಡು ಗ್ರಾಮ ಪಂಚಾಯತ್ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಇವತ್ತು ಚಟುವಟಿಕೆಗಳನ್ನು ನಡೆಸ್ತಾ ಬರ್ತಾಯಿದೆ. ಬಹುಶಃ ಇವತ್ತು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯತ್ಗಳಿಗೆ ಒಂದೇ ರೀತಿಯ ಸೌಲಭ್ಯಗಳು ದೊರೆಯುತ್ತದೆ, ಒಂದೇ ರೀತಿಯ ತರಬೇತಿಗಳು ದೊರೆಯುತ್ತದೆ, ಒಂದೇ ರೀತಿಯ ಅವಕಾಶಗಳು ಕೂಡ ದೊರೆಯುತ್ತದೆ. ಆದರೆ ಬಂದಂಥ ಅವಕಾಶಗಳನ್ನು ದೊರೆತಂಥ ಸೌಲಭ್ಯಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಆದರೆ ಅಲ್ಲಿ ಒಂದು ಬದ್ಧತೆ ಮತ್ತು ಇಚ್ಛಾಶಕ್ತಿ ಇರುವಂಥ ಒಂದು ಆಡಳಿತ ಮಂಡಳಿ ಇರಬೇಕು. ಅವರಿಗೆ ಸಹಕಾರ ನೀಡುವಂಥ ಅಧಿಕಾರಿ ವರ್ಗ, ವಿಶೇಷವಾಗಿ PDO ಅವರು ಮತ್ತು ಸಿಬ್ಬಂದಿಗಳು ಜೊತೆಯಾಗಿ ಕೆಲಸ ಮಾಡಿದರೆ ಒಂದು ಪಂಚಾಯತನ್ನು ಮಾದರಿಯಾಗಿ ಇಂದಿನ ಮಾದರಿಯಾಗಿ ನಡೆಸ್ಬೋದು ಅಂತ ಹೇಳೋದಕ್ಕೆ ಇವತ್ತು ನಮ್ಮ ಪಂಚಾಯತ್ ಸಾಕ್ಷಿ. ಅದರಲ್ಲಿ ವಿಶೇಷವಾಗಿ ನಾನು ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ
ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೆಚ್ಚಿನವರು ಏನು ಮಾಡಿದ್ರೆ ಅವರ ಅಧಿಕಾರಾವಧಿಯಲ್ಲಿವರೆಗೆ ಅಧ್ಯಕ್ಷರಾಗಿ ಉಳಿತಾರೆ, ಗ್ರಾಮದ ಬಗ್ಗೆ ಒಂದಿಷ್ಟು ಬಂದಂಥ ಅನುದಾನಗಳನ್ನು ಒದಗಿಸಿಕೊಡ್ತಾರೆ. ಬಿಟ್ಟರೆ ಪಂಚಾಯತನ್ನು ಈ ಮೇಲ್ದರ್ಜೆಗೆ ಏರಿಸುವಂಥ ಕೆಲಸಗಳಿಗೆ ಯಾರು ಕೂಡ ಹೋಗೋದಿಲ್ಲ. ಅದಕ್ಕೆ ಸಾಕ್ಷಿ ಅಂತ ಹೇಳಿದರೆ ಇವತ್ತಿನ ರೆಕಾರ್ಡ್ ರೂಮ್. ನಮಗೆಲ್ಲ ಗೊತ್ತಿರಬೇಕು, ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ಅಥವಾ ಯೋಜನೆಗಳನ್ನು ಒಬ್ಬ ವ್ಯಕ್ತಿ ಪಡ್ಕೊಳ್ಬೇಕು ಅಂತೇಳಿ ಆದರೆ ಆ 60% ಟೈಮ್ ಅವರಿಗೆ ಹೋಗೋದಿಲ್ಲ ಅಂತ ಹೇಳಿದರೆ ಕಡತಗಳನ್ನು, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಹುಡುಕೋದ್ರಲ್ಲಿ. ಇವತ್ತು ನಮ್ಮೆಲ್ಲ ಸರ್ಕಾರಿ ಇಲಾಖೆಗಳಿಗೆ ಹೋದರೆ ಒಂದು ದಿವಸ ನಾವು ಅರ್ಜಿಯನ್ನು ಕೊಡಬೇಕು. ಆಮೇಲೆ ಸಾಮಾನ್ಯವಾಗಿ ಇನ್ನೊಂದು ಇಷ್ಟು ದಿನ, ಕನಿಷ್ಠ ಅಂದರೆ 7 ದಿನಗಳ ಸಮಯಾವಕಾಶವನ್ನು ಕೇಳ್ತಾರೆ. 7 ದಿನದ ಸಮಯಾವಕಾಶದಲ್ಲಿ ಆ ದಾಖಲೆಗಳನ್ನು ಒದಗಿಸ್ಬೋದು ಅಥವಾ ಟೈಮು ಎಕ್ಸ್ಟೆಂಡ್ ಆಗಲೂಬೋದು. ಈ ಥರದ ಪರಿಸ್ಥಿತಿ ಇದೆ. ಆದರೆ ಅಧ್ಯಕ್ಷರ ಮಾತಿನಲ್ಲೇ ನಾವು ಕೇಳೋದಾದರೆ ಕೇವಲ 3 ನಿಮಿಷದಲ್ಲಿ ಒಬ್ಬ ವ್ಯಕ್ತಿಗೆ ಅವರಿಗೆ ಬೇಕಾದ ದಾಖಲೆಗಳು ಸಿಗ್ತದೆ ಅಂತ ಹೇಳಿದರೆ ಇದು ಖಂಡಿತವಾಗಿ ಇಡೀ ರಾಜ್ಯ ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಮಾಡ್ತಾ ಬಂದಿದೆ. ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ದಾಖಲೆಗಳು ನಾನು ಹಿಂದೆ ಗಮನಿಸಿದಾಗ ಇಲ್ಲ ಅಂತ ಹೇಳುವಂಥ ಕೆಲವು ಮಾತುಗಳು ಕೂಡ ಕೇಳ್ತಾ ಇತ್ತು. ಗ್ರಾಮ ಪಂಚಾಯತ್ನಲ್ಲಿ ಸಿಗೋದಿಲ್ಲ ಅಂತ. ಯಾಕೆ ಸಿಗೋದಿಲ್ಲ ಅಂತ ಹೇಳಿದರೆ ಒಬ್ಬ ಸಿಬ್ಬಂದಿಯ 1 ದಿನ 2 ದಿನದ ಕೆಲಸ ಈ ದಾಖಲೆಗಳನ್ನು ಹುಡುಕಿದ್ರಲ್ಲೇ ಹೋಗ್ತಾ ಇತ್ತು. ಹಾಗಾಗಿ ಅವರು ಬಂದವರಿಗೆ ನಮ್ಮಲ್ಲಿ ಆ ದಾಖಲೆಗಳು ಇಲ್ಲ ಅಂತ ಹೇಳುವಂಥ ಒಂದು ಮಾತು ಬರ್ತಾ ಇತ್ತು. ಬಟ್ ಅದು ಆಗಬಾರ್ದು ಅಂತ ಹೇಳುವಂಥ ಇಚ್ಛಾಶಕ್ತಿಯಿಂದ ವಿಶೇಷವಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಇಬ್ಬರು ಇದಕ್ಕಾಗಿ ಸಮಯ ಕೊಟ್ಟಂಥ ಇಬ್ಬರು ಸಿಬ್ಬಂದಿಗಳು ಕೂಡ ಇದ್ದಾರೆ. ಎಲ್ಲ ಸೇರಿಕೊಂಡು ಆಗಸ್ಟ್ನಿಂದ ನವಂಬರ್ ತಿಂಗಳಲ್ಲಿ, ಅಂದರೆ ಸಾಮಾನ್ಯವಾಗಿ ಮೂರು ತಿಂಗಳಲ್ಲಿ 93ರಿಂದ 93 ಇಲ್ಲಿಯವರೆಗೆ ಇರುವಂಥ ಎಲ್ಲ ದಾಖಲೆಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಜೋಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಇದು ಮಾತ್ರ ಅಲ್ಲ, ಬಹುಶಃ ಇನ್ನೂ ಅನೇಕ ಕಲಿಕಾ ಕೇಂದ್ರವನ್ನು ಮಾಡಿದ್ದಾರೆ. ಈ ಥರ ಯಾವುದೇ ಒಂದು ತರಬೇತಿ ಸಂಸ್ಥೆಯಲ್ಲಿ ಇರುವಂಥ ಒಂದು ಗುಣಮಟ್ಟದ ಕಲಿಕಾ ಕೇಂದ್ರವನ್ನು ಕೂಡ ಇವತ್ತು ಮಾಡಿದ್ದಾರೆ. ಅದರ ಜೊತೆಗೆ ರಾಜ್ಯಕ್ಕೆ, ಜಿಲ್ಲೆಗೆ ಮಾದರಿಯಾಗುವಂಥ 24/7 ವಾಟರ್ ಸಪ್ಲೈ ಕೂಡ ಇವತ್ತು ಉದ್ಘಾಟನೆ ಆಗಲಿಕ್ಕಿದೆ. ಅನೇಕ ಪ್ರಥಮಗಳಿಗೆ ಕಾರಣವಾಗಿ ಅದೇ ರೀತಿ ಅರ್ಹವಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಂತ ಕೇಶವ ಅಡತ್ತಲೆಯವರಿಗೆ, ಉಪಾಧ್ಯಕ್ಷರಾಗಿರುವಂಥ ಭವಾನಿ ಚಿಟ್ನೂರವರಿಗೆ ಮತ್ತು ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದು ಬಹುಶಃ ಗ್ರಾಮ ನನ್ನ ಗ್ರಾಮ ಅಂತ ಹೇಳುವಂಥ ಭಾವನೆಯಲ್ಲಿ ಈ ಗ್ರಾಮದ ಅಭಿವೃದ್ಧಿಗೆ, ಪಂಚಾಯತ್ನ ಅಭಿವೃದ್ಧಿಗೆ ದುಡಿದಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಯಪ್ರಕಾಶ್ ಇದ್ದಾರೆ. ಅವರ ಜೊತೆ ಸೇರಿದಂಥ ಕೈ ಜೋಡಿಸಿದಂಥ ಎಲ್ಲ ಪಂಚಾಯತ್ ಸದಸ್ಯರು ಮತ್ತು ವಿಶೇಷವಾಗಿ ಸಿಬ್ಬಂದಿ ವರ್ಗದವರು ಇವತ್ತು ಭಾಳ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಮತ್ತು ಜೊತೆಯಾಗಿ ಅವರಿಗೆ ಸಹಕಾರ ಮಾಡಿದಂಥ ನಮ್ಮ ನಗುಮುಖದ ಅಧಿಕಾರಿ ರಾಜಣ್ಣ ಸರ್ ಅವರು, ಬಹುಶಃ ಇವತ್ತು ಅರಂತೋಡಿಗೆ ಇವತ್ತೇನಾದರೂ ಒಂದು ಗರಿ ಮೂಡಿದೆ ಅಂತೇಳಿ ಆದರೆ ಅದರ ಹಿಂದೆ ಶಕ್ತಿಯಾಗಿ ನಿಂತವರು ನಮ್ಮ ರಾಜಣ್ಣ ಸರ್ ಅವರು. ನಾನು ನೋಡಿದ್ದೇನೆ ಅನೇಕ ಬಾರಿ ಇವರು ಇಲ್ಲಿ ಬಂದು ಇವ್ರ ಜೊತೆ ಕೂತು ಕೆಲಸ ಕಾರ್ಯಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದವರು. ಅವರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ನಮ್ಮ ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕದಲ್ಲಿ ಮನೆ ಮನೆಗೆ ನೀರನ್ನು ಕೊಡುವಂಥ ಯೋಜನೆ, ಈ ಯೋಜನೆಯನ್ನು 2019ರಲ್ಲಿ ಶುರು ಮಾಡಿ ಈಗ ಎಲ್ಲ ಮುಕ್ತಾಯದ ಹಂತಕ್ಕೆ ಬಂದಿದೆ. ಅಂತಿಮ ಸುಮಾರು 90% ಕೆಲಸಗಳು ಎಲ್ಲ ಗ್ರಾಮ ಪಂಚಾಯತ್ ಆಗಿದ್ದಾವೆ. ಒಂದು 10% ಕೆಲಸ ಬೇರೆ ಬೇರೆ ಕಾರಣಗಳಿಂದಾಗಿ ಕೆಲವು ತಾಂತ್ರಿಕ ಅಡೆತಡೆಗಳಿಂದಾಗಿ ಪ್ರಗತಿಯಲ್ಲಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಇನ್ನೊಂದು 30 ವರ್ಷಗಳಿಗೆ ಇದನ್ನು ಉಳಿಸಬೇಕು, ಈ ಜಲಜೀವನ ಯೋಜನೆ ಎಲ್ಲ ಕಾಮಗಾರಿಗಳಂತೇಳಿ ನಮ್ಮ ಹಿಂದಿನ ಸರ್ಕಾರ ಇದ್ದಾಗಲೇ ವಿಶ್ವ ಬ್ಯಾಂಕ್ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿತ್ತು. ಅಂದರೆ ಒಂದಷ್ಟು ಸಾಲ 2700 ಕೋಟಿಯಷ್ಟು ಸಾಲ ತಗೊಂಡು ಇದನ್ನು ಒಂದು 30 ವರ್ಷದವರೆಗೆ ಸಸ್ಟೈನ್ ಆಗಿ ಸ್ಟ್ರೆಂಥನಿಂಗ್ ಮಾಡಿ, ಅಂದರೆ ಸುಸ್ಥಿರ ಅಭಿವೃದ್ಧಿ ಕಲ್ಪನೆಯಲ್ಲಿ ಮಾಡುವಂಥದ್ದು. ಸೊ ಅದು ಹಿಂದಿನ ಸರ್ಕಾರ ಇದ್ದಾಗ ಅಗ್ರಿಮೆಂಟ್ ಆಯಿತು. ಈ ಸರ್ಕಾರ ಬಂದ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡಿತ್ತು, ಅಂದರೆ ಅದು ಅನುಷ್ಠಾನಗೊಳಿಸಲಿಕ್ಕೆ ಹೊರತು ವರ್ಲ್ಡ್ ಬ್ಯಾಂಕಿಂದ ಸಾಲ ತಗೊಂಡು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡೋದು ಅಂತ. ಅದರಲ್ಲಿ ಸುಮಾರು ಕಾಂಪೊನೆಂಟ್ಗಳಿದ್ದಾವೆ, ಅಂದರೆ ಸುಮಾರು ಚಟುವಟಿಕೆಗಳಿದ್ದಾವೆ. ಅದರಲ್ಲಿ 24 ಗಂಟೆಗಳ ಕಾಲ ನೀರು ಕೊಡುವಂಥದ್ದು. 24 ಗಂಟೆಗಳ ನೀರು ಕಾಲ ಅಂದರೆ 24 ಗಂಟೆ ನಿರಂತರವಾಗಿ ನೀರು ಕೊಡ್ತಾ ಇರಬೇಕು ಅಂತ ಏನೋ ಅಲ್ಲ, ಅಂದರೆ 24 ಗಂಟೆಗಳ ಕಾಲ ನೀರು ಅವೈಲೇಬಲ್ ಇರಬೇಕು ಅಂತ, ಅಂದರೆ ನೀರು ಅಲ್ಲಿ ಇರಬೇಕು, ಲಭ್ಯತೆ ಇರಬೇಕು ಅಂತ. ಆ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಬೆಳ್ತಂಗಡಿಯಲ್ಲಿ ಒಂದು 2 ಗ್ರಾಮವನ್ನು, ಬಂಟ್ವಾಳದಲ್ಲಿ 1 ಗ್ರಾಮವನ್ನು 24x7 ಅಂದರೆ 7 ದಿನಗಳ ಕಾಲ ನಿರಂತರವಾಗಿ 24 ಗಂಟೆಗಳ ಕಾಲ ನೀರನ್ನು ಪೂರೈಸ್ತೇವೆ ಆ ಪಂಚಾಯಿತಿಯ ಎಲ್ಲ, ಆ ಗ್ರಾಮದ ಎಲ್ಲ ಫಲಾನುಭವಿಗಳು. ಹಾಗಾಗಿ ಇಲ್ಲಿ ನಾವು ಒಂದು ತೊಡಿಕಾನ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈಗಾಗಲೇ ಇಲ್ಲಿಯಾಗಿ ನೀರಿನ ದರವನ್ನು ಕೂಡ, ನೀರಿನ ಬಳಕೆಯ ಮೂಲಕ, ಅಂದರೆ ಕರೆಂಟ್ ಬಿಲ್ ಹೇಗೆ ಬರ್ತದೆ ಹಾಗೆ ಇಲ್ಲಿ ಕೂಡ ಅದನ್ನು ಸಂಗ್ರಹಿಸ್ತಾ ಇದ್ದಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ನಾವು ಅರಂತೋಡು ಗ್ರಾಮದ ತೊಡಿಕಾನ ಗ್ರಾಮವನ್ನು 24 ಗಂಟೆಗಳ ಕಾಲ ನೀರು ಕೊಡುವಂಥ ಗ್ರಾಮ ಎಂದು ಘೋಷಣೆ ಮಾಡಲಿಕ್ಕೆ ಇವತ್ತಿಲ್ಲಿ ಸೇರಿದ್ದೇವೆ. ಸೊ ಇದು ಒಟ್ಟು ರಾಜ್ಯದಲ್ಲಿ ಒಟ್ಟು 500 ಗ್ರಾಮಗಳನ್ನು ಗುರಿ ಇದೆ. 500 ಗ್ರಾಮಗಳನ್ನ ಈ ರೀತಿ ಮಾಡಬೇಕು ಅಂತ.
ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸುಳ್ಯ ತಾಲೂಕಿನ ಗೌರವಾನ್ವಿತ ಶಾಸಕರಾದಂಥ ಭಾಗೀರಥಿ ಮುರಳಿ ಅವರು ಬಂದಿದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಇದರಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ನಮ್ಮ ನೀರ್ವಹಣಾ ಇಲಾಖೆ ಡಬ್ಲ್ಯೂ ಅವರು, AW ಅವರು, ಗ್ರಾಮ ಪಂಚಾಯತ್ PDO ಅವರು, ಹಾಗೆ ಎಲ್ಲ ಸರ್ವ ಸದಸ್ಯರು ಮತ್ತು ಸಾರ್ವಜನಿಕರು, ಬೇರೆ ಬೇರೆ ಇಲಾಖೆಯ ನಿರ್ದೇಶಕರುಗಳು ಇವರಲ್ಲಿ ತಾವೆಲ್ಲ ಬಂದಿದ್ದೀರಿ, ಹಿರಿಯರು ಮುಖಂಡರುಗಳು ಬಂದಿದ್ದೀರಿ. ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಈ ನಳ್ಳಿಯನ್ನು ತಿರುಗಿಸುವ ಮೂಲಕ ಇದು ಸಾಂಕೇತಿಕವಾಗಿ ತೊಡಿಕನ ಗ್ರಾಮದಲ್ಲಿ ಮಾಡಬೇಕಿತ್ತು. ಇಲ್ಲಿ ಬೇರೆ ಕಾರ್ಯಕ್ರಮಗಳಿಗೆ ಇರುವ ಕಾರಣ ನಾವು ಇಲ್ಲೇ ಅದನ್ನು ಮುಂದುವರಿಸಿದ್ದೇವೆ. ಸಾಂಕೇತಿಕವಾಗಿ ತೊಡಿಕನ ಗ್ರಾಮವನ್ನು ನಾವು ಇಲ್ಲಿ ಟ್ಯಾಪಲ್ಲಿ ನಲ್ಲಿಯಲ್ಲಿ ನೀರು ತಿರುಗಿಸುವ ಮೂಲಕ ಮಾನ್ಯ ಶಾಸಕರು 24x7 ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಬೇಕು ಅವರಲ್ಲಿ ಕೇಳಿಕೊಂಡು ಆಲ್ರೆಡಿ ನಾವು ನೋಡಿದೆ. ಒಂದು ತಿಂಗಳಿಂದ ಹೋಗ್ತಾ ಇದೆ ಮೇಡಮ್. ಅದನ್ನು ನೋಡಿ ನಾವು ಮಾಡಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಮಂಗಳೂರು ವಿಭಾಗದಿಂದ ನಾವು ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಪೈಪ್ಲೈನ್ ಕಾಮಗಾರಿ, ಟ್ಯಾಂಕ್ ನಿರ್ಮಾಣ ಕಾಮಗಾರಿಯನ್ನು 2ನೇ ಹಂತದ ಬ್ಯಾಚ್ನಲ್ಲಿ ನಾವು ತೆಗೆದುಕೊಂಡಿದ್ದೆವು. ಅದರಲ್ಲಿ ನಾವು 5 GLSR ಟ್ಯಾಂಕ್ಗಳನ್ನು ತೋಡಿಕಾನ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಾಡಿದ್ದೇವೆ, ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ. ಇದರ ಒಟ್ಟು ಮೊತ್ತ 70 ಲಕ್ಷಗಳು. ಇದರಲ್ಲಿ 4 ಬೋರ್ವೆಲ್ ಸಹ ಇದೆ. ಈ ತೋಡಿಕಾನ ಗ್ರಾಮದಲ್ಲಿ ಹಿಂದೆ ಬಿಫೋರ್ JJM 65 ಮನೆಗಳಿಗೆ ಸಂಪರ್ಕವನ್ನು ಕೊಟ್ಟಿದ್ದರು. ಈಗ ಅದು 95 ಮನೆಗಳಿಗೆ ಸಂಪರ್ಕವನ್ನು ಕೊಟ್ಟಿದ್ದಾರೆ. ಇದು 24/7 ಅಂದರೆ ದಿನದ 24 ಗಂಟೆ ಸಮಯದಲ್ಲಿ ಎಲ್ಲ ನಮ್ಮ ತೋಡಿಕಾನ ಗ್ರಾಮದ ಮನೆಗಳಿಗೆ, ಮನೆಯಿಂದ ಮನೆಗೆ ಗಂಗೆ ಅಂತ ವ್ಯಾಖ್ಯಾನದ ಅಡಿಯಲ್ಲಿ ಕೈಗೆತ್ತಿಕೊಂಡಿರುವ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಇದಕ್ಕೆ ಇವತ್ತು ಉದ್ಘಾಟನೆ ಇದೆ. ಇದು ಜಿಲ್ಲೆಯಲ್ಲಿ 3ನೇ ಗ್ರಾಮ. ಜಿಲ್ಲೆಯಲ್ಲಿ ಮೊದಲನೇ ಗ್ರಾಮ ಬಂಟ್ವಾಳ ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿ ಗ್ರಾಮ ಪಂಚಾಯಿತಿ 1. 2ನೇದು ಬೆಳ್ತಂಗಡಿ ತಾಲೂಕಿನ ಕಾಶಿಪಟ್ಟಣ ಗ್ರಾಮ ಪಂಚಾಯಿತಿ. ಇದನ್ನು ಮಾನ್ಯ ದಿನೇಶ್ ಗುಂಡೂರಾವ್ ಸಾರು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಉದ್ಘಾಟನೆ ಮಾಡಿದರು. ಸೊ ಇವತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳವರು ಅನುಪಸ್ಥಿತಿಯಲ್ಲಿ ನಾವು ಸಾಮಾನ್ಯ ಶಾಸಕರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಿದ್ದೇವೆ. ಸೊ ಇದರಿಂದ ಪ್ರತಿ ಮನೆಗೂ 24 ಗಂಟೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ಪಂಚಾಯಿತಿ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಇವುಗಳು, ನಮ್ಮ ಜಿಲ್ಲೆಯ ಮೇಲಧಿಕಾರಿಗಳು, ಸರ್ಕಾರ ತುಂಬ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟಿದೆ. ಸುಳ್ಯ ತಾಲೂಕಿನಲ್ಲಿ ಇದು ಮೊದಲನೇ ಗ್ರಾಮ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಧನ್ಯವಾದಗಳು. ಅಭಿನಂದನೆಗಳು ಸಲ್ಲಬೇಕು. ಮೇ ಬಿ ಸ್ಟೀವನ್ಸನ್ ಒಂದು ಮಾತು ಹೇಳ್ತಾನೆ, ಎವ್ರಿ ಡೇ ಇಸ್ ಎ ಬ್ಯೂಟಿಫುಲ್ ಡೇ ಅಂತ. ಕೊನೆಗೆ ಮತ್ತು ಕಾರ್ಯ ನರಳಿದ್ದರಿಂದ ಹೆಂಡತಿ ಹೇಳುವಾಗ ಎಲ್ಲದಿರುವಾಗಲೂ ಹೇಳ್ತಾರೆ, ಎವ್ರಿ ಡೇ ಇಸ್ ಎ ಬ್ಯೂಟಿಫುಲ್ ಡೇ ಟು ಡ್ರೀಮ್, ಸರ್ಚ್ ಅಂಡ್ ಟು ಡಿಸ್ಕವರ್. ಹಾಗೆ ಕೇಶವರಿಗೆ ಎವ್ರಿ ಡೇ ಇಸ್ ಎ ಬ್ಯೂಟಿಫುಲ್ ಡೇ. ಪ್ರತಿ ದಿವಸ ಪಂಚಾಯತ್ ಆಫೀಸಿಗೆ ಬರ್ತಿದ್ದರು. ಮೊದಲೆಲ್ಲ ಅಧ್ಯಕ್ಷರನ್ನು ಹುಡುಕಿಯೋದು ಹೋಗಬೇಕಿತ್ತು. ಈಗ 11 ಗಂಟೆಗಂತೂ ಅವರು ಬರ್ತಾ ಇದ್ದರು. ಮೇಬಿ ಈ ಅವಧಿ ಮುಗಿದ ಮೇಲೆ ಕೂಡ ಅವರ ಹೆಂಡತಿ ಕೇಳಲಿಕ್ಕುಂಟು, ಇವತ್ತು ಅರ್ಥರಿಗೆ ಹೋಗುವುದಿಲ್ಲ ಅಂತ. ಆ ರೀತಿಯಲ್ಲಿ ಅವರು ಡೆವಲಪ್ ಆಗಿದ್ದಾರೆ. ಅವಧಿ ಮುಗಿದ ಮೇಲೆ ಕೂಡ ಅವರು ಇಲ್ಲಿಗೆ ತಪ್ಪಿ ಹೋಗಿ ಬರಲಿಕ್ಕೆ ಸರಿಯಾಗಿ ಅದಕ್ಕೆ ಒಂದು ಕಷ್ಟಪಡಾಗಿ ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ನಾನು ಅಬ್ಸರ್ವ್ ಮಾಡಿದ್ದೇನೆ. ಅನಂತೋಡನ್ನು ಮಾದರಿ ಗ್ರಾಮವನ್ನಾಗಿ ಮಾಡಲಿಕ್ಕೆ ಕಂಡಂಥ ಕನಸುಗಳನ್ನು, ತುಂಬ ಕನಸುಗಳನ್ನು ಅವರು ಈಡೇರಿಸಿದ್ದಾರೆ. ಒಂದು ವೇಳೆ ಗಣರಾಜ್ಯದಲ್ಲಿ ಒಂದು ಹೆಜ್ಜೆ ಹಿಂದೆ ಬಂದರೂ ಕೂಡ ಆಮೇಲೆ ಅದನ್ನು ಮುಂದಡಿ ಇಟ್ಟು ಅದರಲ್ಲಿ ಯಶಸ್ಸನ್ನು ಕೂಡ ಅವರು ಸಾಧಿಸಿದ್ದಾರೆ. ಈ ಎಲ್ಲ ದೃಷ್ಟಿಯಲ್ಲಿ ಕೇಶವ ಒಬ್ಬ ನಮ್ಮೂರಿನ ಒಬ್ಬ ಅನ್ನೋನ್ ಹುಡುಗ ಅಧ್ಯಕ್ಷರಾಗುವುದಕ್ಕೆ, ಪಂಚಾಯತ್ ಸದಸ್ಯರಾಗುವುದಕ್ಕೆ ಮೊದಲು ಒಬ್ಬ ಯಾರಿಗೂ ತಿಳಿಯದಂಥ ಒಬ್ಬ ಹುಡುಗ ಇವತ್ತೊಬ್ಬ ಯಶಸ್ವಿ ಪಂಚಾಯತ್ ಅಧ್ಯಕ್ಷರಾಗಿ
ಅರಂತೋಡಿನ ಇತಿಹಾಸದಲ್ಲಿ ಒಂದು ಹೆಸರನ್ನು ದಾಖಲಿಸಿದ್ದಾರೆ. ಕೇಶವಣ್ಣ ಮತ್ತು ನಿಮ್ಮೆಲ್ಲ